ಏ ಏನ್ರ ಸಾವಿತ್ರಿ ಅಕ್ಕ, ಏನ ಸೈತಕ್ಕ ನೀನ? ಅಲ್ಲ ನಿನ್ನೆ ಅಷ್ಟು ಹೇಳಿ ಬಂದಿನಿ, ಒಂದಿಟ್ಟು ಜಲ್ದಿ ಬರ್ಯವ ಉಡಿ ತುಂಬ್ಕೊಳ್ಳೋದೈತಿ, ಹೊತ್ತಾಕೈತಿ ಮತ್ತೆ ಹೇಳ್ಕಿಸಿಂದ್ರ ಅಂದ್ರನು ಎಟ್ ಲೇಟ್ ಮಾಡಿದ್ರಿ? ಏನ್ರವ ನೀವ ಒಟ್ಟೆ ಹೇಳಿ ಟೈಮಿಗೆ ಬರೋದೇ ಇಲ್ಲ ನೋಡೆ. ನಾ ಪೂಜೆ ಮಾಡಿ ಎಷ್ಟೊತ್ತೈತಿ ಗೊತ್ತೇನೆ? ಅಯ್ಯ ನಾವೆಲ್ಲ ಜಲ್ದಿನೇ ತಯಾರಾಗಿದ್ದೇವ, ಆದ್ರೆ ಏನು ಮಾಡೋದು ನೋಡವ, ಎಲ್ಲರೂ ಇವತ್ತು ಅರ್ಶನ ಕುಂಕುಮ ಕೊಡ್ದಿದ್ರ ಅಲ್ಲಿ ಹೋಗಿ ಬರ್ಬಾರ್ದ, ಒಂದಿಟ್ಟು ಲೇಟ್ ಆಯ್ತು. ಇನ್ನ ಏನು ಹೊತ್ತಾಗಿಲ್ಲ ಅಳೆ, ಚಾಲು ಮಾಡೆ ಆಗೈತಿಲ್ಲ, ಪೂಜೆನ ಎಲ್ಲ ಸಜ್ಜೆ ಮಾಡಿಟ್ಟಿ ಆಯ್ತು. ಇನ್ನು ಆರತಿ ಅದು ಬೆಳಗ್ಗೆ ಚಾಲು ಮಾಡಿಬಿಡು. ಹೌದು ಬಿಡ್ರಿ, ಇವತ್ತಂಗಿದ್ದಾರೆ ಅದು ಕರೆನೆ. ಇವತ್ತ ಎಲ್ಲಾರ ಮನ್ಯಾಗೂ ಪೂಜೆ ಮಾಡ್ತಾರಲ್ಲ, ಎಲ್ಲಾರು ಅರ್ಶನ ಕುಂಕುಮ ಕರೆದಿರ್ತಾರೆ, ಮತ್ತ ಹಂಗ ಲೇಟ್ ಆಗುದ ಅದು ಆಯ್ತಲ್ಲ. ಎಲ್ಲ ಸಜ್ಜಾಗೈತಿ, ಚಾಲು ಮಾಡ್ರವ. ಅಯ್ಯ ಯಾರ ಹಾಡ್ರಿ, ಆರತಿ ಮಾಡಕತ್ತೀನಿ. ಅಲ್ಲ ಬಾಯಾಗ ಗುಂಡಿ ಇಟ್ಕೊಂಡವ್ರಂದ ಹೊಸರು ಏನು ಬಾಯಿ ಮುಸ್ಕೊಂಡು ಕೂತಿರಲ್ಲ, ಹಾಡ್ರಿ ಯಾರ್ಯಾರ ದೇವ್ರ ಹಾಡು ಹಾಡ್ರಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆ ಮೇಲೆ ಹೆಜ್ಜೆ ನಿತ ಗೆಜ್ಜೆ ಕಾಲನಾದವತೂರಿ ಸಜ್ಜಜ್ಜಾಸತು ಪೂಜೆ ವೇಳೆಗೆ ಮೆಚ್ಚಗಿನೊಳಗಿನ ಬೆಯಂತೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏನ್ರಿ ಇಟ್ಟಕ್ಕೆ ನಿಂದಿಸ್ಬಿಟ್ರಲ್ಲ, ಹಾಡ್ರಲ್ಲ ಮುಂದಿಂದ. ಇವ ಇಲ್ಲವ ಮುಂದಿನ ಬರುದಿಲ್ಲ, ಮುಂದಿಂದ ಬರ್ತಿತ್ತಂದ್ರೆ ನೀವು ಹೇಳಕ್ಕಿಂತ ಮೊದ್ಲ ಹಾಡ್ತಿದ್ದೀವಿ. ಇಲ್ಲವ ಮುಂದಿನ ಬರುದಿಲ್ಲ, ತಗೋ ಕಾಯಿ ತಗೋ, ಕರ್ಪೂರ ಹಚ್ಚ. ಕಾಯಿ ಮ್ಯಾಗ ಕರ್ಪೂರ ಇಟ್ಟು ಬೆಳಗ ನಾವು ಕರ್ಪೂರ ಆರತಿ ಹಾಡ್ತೇವಿ. ಆಯ್ತಾಯ್ತು. ಸುತ್ತ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡ್ಲವ. ಹಂಗ ಮುಂದಿನ ವರ್ಷ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಂಗಾಲಿ. ನಮ್ಮ ಏನೈತ್ರಿ ಎಲ್ಲ ದೇವ್ರ ಕೈಯಾಗಿಂದ ಐತಿ. ಆಯ್ತಾಯ್ತು ಹಾಡ್ರಿ, ಕರ್ಪೂರ ಆರತಿ ಹಾಡ್ರಿ. ಪೂಜೆಯ ಮಾಡೋಣ ಲಕ್ಷ್ಮಿಯ ಪೂಜೆಯ ಮಾಡೋಣ, ಪೂಜೆಯ ಮಾಡೋಣ ಲಕ್ಷ್ಮಿಯ ಪೂಜೆಯ ಮಾಡೋಣ, ಜಯ 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 ಜಯವೆಂದು ಆರತಿ ಬೆಳಗೋಣ, ಜಯ 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 ಜಯವೆಂದು ಆರತಿ ಬೆಳಗೋಣ. ಕಾಯನು ಒಡೆಯೋಣ ಲಕ್ಷ್ಮಿಯ ನಾಮವ ಜಪಿಸೋಣ, ಕಾಯನು ಒಡೆಯೋಣ ಲಕ್ಷ್ಮಿಯ ನಾಮವ ಜಪಿಸೋಣ, ಮಂಗಳೆಯರೆಲ್ಲ ಕೂಡಿ ನಾವು ಜ್ಯೋತಿಯ ಬೆಳಗೋಣ, ಮಂಗಳೆಯರೆಲ್ಲ ಕೂಡಿ ನಾವು ಜ್ಯೋತಿಯ ಬೆಳಗೋಣ, ಜಯ 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 ಜಯವೆಂದು ಆರತಿ ಬೆಳಗೋಣ, ಜಯ 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 ಜಯವೆಂದು ಮಹಾಲಕ್ಷ್ಮಿಗೆ ಆರತಿ ಬೆಳಗೋಣ. ಕರ್ಪೂರ ಹಚ್ಚೋಣ ಕರ್ಪೂರದ ಆರತಿ ಬೆಳಗೋಣ, ಕರ್ಪೂರ ಹಚ್ಚೋಣ ಕರ್ಪೂರದ ಆರತಿ ಬೆಳಗೋಣ, ಮಡಿಹುಡಿಯಿಂದ ಮಹಾಲಕ್ಷ್ಮಿಗೆ ಜ್ಯೋತಿಯ ಬೆಳಗೋಣ, ಮಡಿಹುಡಿಯಿಂದ ಮಹಾಲಕ್ಷ್ಮಿಗೆ ಜ್ಯೋತಿಯ ಬೆಳಗೋಣ, ಜಯ 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 ಜಯವೆಂದು ಆರತಿ ಬೆಳಗೋಣ, ಜಯ 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 ಜಯವೆಂದು ಮಹಾಲಕ್ಷ್ಮಿಗೆ ಆರತಿ ಬೆಳಗೋಣ. ಏನ ಹೇಳಲಚ್ಚಿ, ಪೂಜೆ ಮಾಡಿದ್ರೊಳಗ ಏಕ ನಂಬರ್ ನೋಡ. ಎಲ್ಲರ ಮನೆ ಪೂಜೆಗೆ ಹೋಗಿರ್ತೇವಿ, ಆದ್ರೆ ನಿನ್ನಟ್ಟು ಚಂದ ಯಾರು ಪೂಜೆ ಮಾಡಿರಲ್ಲ ನೋಡು. ವಾ ಏನೋ ಒಂಥರ ನೀನು ಲಕ್ಷ್ಮಿಗೆ ಸೀರೆ ಉಡಿಸಿ ಅದೇನು ಅಲಂಕಾರ ಮಾಡಿಯಲ್ಲ, ಅದು ನೋಡಾಕತ್ರ ಏನು ಲಕ್ಷ್ಮಿನೇ ಬಂದು ಮನ್ಯಾಗ ಕುಂತಾಳೆ ಏನು ಅನ್ನಂಗೈತಿ ನೋಡು. ಅಷ್ಟು ಮಸ್ತ್ ಆಗೈತಿ ನೋಡು ಪೂಜೆ. ವಾ ಪೂಜೆ ಖರೇಗು ಚಂದ ಆಗೈತಿ. ಸೀರೆ ಗೀರಿ ಮನಗಂಡು ಉಡಿಸ್ತಿ ಬಿಡಲೆ. ಹಂಗೇನೇನಿಲ್ಲ, ನನಗೇಟು ಬರ್ತೈತಿ ಅಟ್ ಮಾಡ್ತೀನಿ ನಾನು. ಆದ್ರೆ ಸಣ್ಣಕ್ಕಿದ್ದಾಗಿನ ಹಿಡಿದು ನನಗೆ ಒಂದಿಟ್ಟು ದೇವ್ರಿಗೆ ಸೀರೆ ಉಡಿಸಿತು ಅಲಂಕಾರ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಒಂದೀಟೆ ಚಂದ ಕಾಣ್ತೈತಿ. ಖರೆ ಪೂಜೆ ಚಂದ ಆಗೈತೆ, ಕೇಳ್ತಿಯಲ್ಲ ಮಸ್ತ್ ಆಗೈತಿ ಪೂಜೆ. ಆಯ್ತಾಯ್ತು. ಎಲ್ಲಾರ್ಗಿ ಬಾಗನ ಕೊಡುವ. ಮೊದ್ಲ ಉಡಿ ತುಂಬಿ ಕೇಸಂದ್ರೆ ಆಮ್ಯಾಗ ಬಾಗನ ಕೊಡು. ಹ್ಞೂನ್ರಿ ಅತ್ತಿಯರ, ಆಯ್ತ್ರಿ. ಮುಂದಿನ ಶುಕ್ರವಾರ ಒಂದಿಟ್ಟು ಜಲ್ದಿ ಬರ್ರವ. ಅಲ್ಲ ನಾವು 12 ಅನ್ಕೊಡ್ದೆ ಪೂಜೆ ಮುಗಿಸ್ಬೇಕಂತೇಳಿ ಎಷ್ಟು ಪ್ರಯತ್ನ ಮಾಡ್ತೇವಿ, ಆದ್ರೆ ನೀವು ಒಟ್ಟ ಬರುದೇ ಇಲ್ಲ, ಬರೇ 12 ಮ್ಯಾಗ ಬರತ್ತೀರಿ. ಮುಂದಿನ ಶುಕ್ರವಾರ ಒಂದಿಟ್ಟು ಜಲ್ದಿ ಬಂದು ಉಡಿ ತುಂಬ್ಕೊಂಡು ಹೋರಿ. ಆಯ್ತು ತಗೋ ಬೇಯಮ್ಮ, ಮುಂದಿನ ಶುಕ್ರವಾರ ಜಲ್ದಿ ಬರ್ತೇವತ್ತ. ಏನು ಮಾಡೋದು ಹೇಳು, ನಾವು ಜಲ್ದಿನೇ ಬರ್ಬೇಕಂತೇಳಿ ಒಂದು ನಸಕ್ನ್ಯಾಗ ಎದಕ್ಕೆ ಸಿಂದ್ರೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡಿರ್ತೀವಿ. ಎಲ್ಲರೂ ಹಾಡು ಹಾಡಕ್ ಬರ್ಯವ, ಹಾಡು ಹಾಡಕ್ ಬರ್ರಿ, ಹಂಗ ಉಡಿ ತುಂಬ್ಕೊಳಕತ್ತೀರಿ ಬರ್ರಿ ಅಂತೇಳಿ ಬಿಡುದೇ ಇಲ್ಲ. ನಿಂತು ಕರ್ಕೊಂಡು ಹೋಗ್ಬಿಡ್ತಾರೆ, ಲೇಟೇ ಆಗಾಕತ್ತೈತಿ. ಇಲ್ಲಿ ತಗೋ ಮುಂದಿನ ಸುತ್ತ ಒಂದಿಟ್ಟು ಹೇಳ್ಕೊಂಡು ಯಾಕಾಗೋಲೆಕ್ಕ ಮೊದ್ಲ ನಿಮ್ಮ ಮನೆಗೆ ಬರ್ತೇವತ್ತೆ. ಆಯ್ತ್ರವ. ಲಕ್ಷ್ಮಿ ಎಲ್ಲಾರ್ಗಿ ಬಾಗನ ಕೊಡವ. ಮುತ್ತೈದೆ ಬಾಗನ ತಗೋ. ಮುತ್ತೈದೆ ಬಾಗನ ಕೊಡು. 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 ಅತ್ತಿಯರ ಎಲ್ಲಾರ್ಗಿ ಬಾಗನ ಕೊಟ್ಟಿದ್ದಾಯ್ತ್ರಿ, ಮತ್ತೇನ್ ಮಾಡ್ಬೇಕ್ರಿ?
ಹ್ಮ್ ಇನ್ನೇನಿಲ್ಲವ ಉಡಿನ ತುಂಬಿದಿ ಬಾಗನಾನು ಕೊಟ್ಟಿ ಇನ್ನೇನಿದ್ರು ಮುತ್ತೈದೆಯರು ಹೊಡೆ ತುಂಬ ಊಟ ಮಾಡಿ ಮನೆಗೆ ಹೋಗ್ಬೇಕು ನೋಡು ಅಟ್ಟ ತಂಗಿದಾರ ಯಾರು ನಾಚ್ಕೋಬೇಡ್ರ ಈಗ ಹೇಳಕತ್ತೀನಿ ನಿಮಗೆ ಬೇಕಾಯ್ತಂದ್ರೆ ಬೇಡ ಬೇಡ ಹಾಕಿಸ್ಕೊಂಡು ಉಣ್ರಿ ನೀವು ಉಂಡ್ರೆ ಲಕ್ಷ್ಮಿನೇ ಮನೆ ಕೂತುಂಡಂಗ ನಮಗ ನೀವೆಟ್ಟು ಹೊಡೆ ತುಂಬ ಊಟ ಉಣ್ತೀರಿ ಅಟ್ಟು ಖುಷಿ ಆಕೈತಿ ನಮಗ ನಾಚ್ಕೊಳ್ಳೋದು ಯಾರು ಮಾಡಬೇಡ್ರಿ ಏನ ಕಮಲಮ್ಮಕ್ಕ ಏನ್ ಹೇಳಕತ್ತೀನಿ ನೀನ ನಾಚ್ಕೊಳ್ಳೋದೆ ಇಲ್ಲವ ಇಲ್ಲ ನಾ ಅಂತ ನಾಚ್ಕೊಳ್ಳೋದಿಲ್ಲ ಯಾರು ನಾಚ್ಕೋತಾರ ಬಿಡ್ತಾರ ನನಗೆ ಗೊತ್ತಿಲ್ಲ ಅದ್ರಾಗ ನಿನ್ನ ಮನೆ ಊಟ ಮಾಡ್ಬೇಕಂತ ಹೇಳಿಕಿಸಂದ್ರೆ ನಾನು ಎಲ್ಲಾರ ಮನ್ಯಾಗ ಬರೀ ಕೈ ಮುಸ್ರಿ ಮಾಡಿ ಬಂದೆ ನಾನು ನೀ ಮಾಡಿದ ಹೋಳಿಗೆ ಆಮ್ರ ಉಣ್ಬೇಕಂತ ಹೇಳಿ ಕಾಯ್ಕೋತ ಕೂತೀನಿ ಇಲ್ಲವ ಇಲ್ಲ ನಾ ಅಂತ ನಾಚ್ಕೊಳ್ಳೋದಿಲ್ಲ ದರಾಸತಿ ಇದೊಂದು ಡೈಲಾಗ್ ಹೊಡಿತೀನಿ ನೋಡ ಸೈತ್ರೇಕ ಉಣ್ಣದ್ ಮಾತ್ರ ಇಟ್ಟ ಈ ಸತ ಏನಿಲ್ಲ ಎಲ್ಲರೂ ಎರಡೆರಡು ಹೋಳಿಗೆ ಉಂಡು ಎರಡೆರಡು ಚಪಾತಿ ಉಂಡು ಮ್ಯಾಗ ಅನ್ನ ಸಾರ ಉಣ್ಬೇಕು ನೋಡು ಅಲ್ಲ ನಮ್ದನ್ ಹೊಟ್ಟೆ ಮಡಿ ಕಣ್ಣಂಬಡಿ ಕಟ್ಟಿ ಮಡಿ ನಮ್ಮ ಹೊಟ್ಟೆ ಎಷ್ಟು ಹಿಡಿಸ್ತೈತಿ ಅಟ್ ಉಂತೇವವ ಆದ್ರೆ ಮನಸ್ಸು ತೃಪ್ತಿ ಆಗು ಮಟ ಉಂತೇವಿ ಆಯ್ತಿಲ್ಲ ಆಯ್ತಾಯ್ತು ಅಲ್ಲ ಅಗಳ ಹಿಡಿದು ಕೇಳ್ಬೇಕನ್ನತ್ತೀನಿ ಅಲ್ಲ ಮುತ್ತಿದ್ರಿಗೆ 4 ಮಂದಿ ಹೇಳಿರೇನ ಇನ್ನೊಬ್ರಿಗೆ ಯಾರಿಗೆ ಹೇಳಿಲ್ಲ ಅಯ್ಯ ಹೇಳಿದೆ ಇವ ಆಯ್ಕಿಗೆ ಬಗ್ಗೆ ಹೇಳಿದೆ ಆಕಿ ಯಾರವಾಕಿ ನನಗಂತರ ಆಕಿ ಈಗ ಹೊಸದಾಗಿ ಬಂದ ನೋಡಕ್ಕಿ ಆಕಿ ಗೀತೆ ಎತ್ತ ನೋಡು ಆಕಿಗೂ ಬೇಕಿಗೆ ಹೇಳಿದೇವ ಆಕಿ ಏನ ಒಲ್ಲ ಅಂದ್ಬಿಟ್ಲವ ಏನ ಅದು ಪರ್ಸ್ನಲ್ ಏನ ಐತೈತೆ ಹೇಳಿ ಒಲ್ಲ ಅಂದ್ಲ ಅದಕ್ಕೆ ಯಾಕಿದ್ರೆ ಇರೋಲ್ಯಾಕ ಹೆಂಗಾದ್ರು ನಾನು ಮುತ್ತೈದಿನಲ್ಲ ಅದಕ್ಕೆ ನಮ್ಮ ಅತ್ತೇನಂದ್ಲ ಅವ್ರು 4 ಮಂದಿಗೆ ತುಂಬ ಆಮ್ಯಾಗ ಯಾರು ಒಬ್ರು ನಿನಗೆ ತುಂಬ್ತಾರ 5 ಮಂದಿ ಆಕೈತಿ ನಡೀತೈತಂದ್ಲ ಅದ್ರ ಸಂಬಂಧ ಬಿಟ್ಟೆ ಮತ್ತೆ ಯಾರಿಗೆ ಹೇಳಕ್ ಹೋಗ್ಲಿಲ್ಲ ಹೇಳಕ್ ಹೋದ್ರೂ ಯಾರು ಬರುದೇ ಇಲ್ಲ ಇವ ಎಲ್ಲರೂ ಅಲ್ಲಿ ಹೋಗುದೈತಿ ಇಲ್ಲಿ ಹೋಗುದೈತಿ ಅಂತ ಹೇಳ್ತಾರ ಮತ್ ನಮ್ಮ ಟೈಮಿಗೆ ಆಗ್ಬೇಕಲ್ಲ ಅದಕ್ಕೆ ಹೌದು ಬಿಡು ನೀ ಹೇಳಕತ್ತಿದ್ದು ಕರೆನೆ ನೀನು ಮುತ್ತೈದಿನಿ ಅಲ್ಲ ಯಾರು ಒಬ್ಬ ತುಂಬ್ತೇವೆ ತಗೋ ಲಾಸ್ಟಿಗೆ ಹೋಗಾಗ ಈಗ ನಮ್ಮ ಜೋಡ ಊಟಕ್ಕೆ ನೀನು ಕೂತು ಬಿಡ ಆಮ್ಯಾಗ ಉಡಿ ತುಂಬ್ಕೊಳಕತ್ತೈತೆ ನಡಿತೈತಿ ಹ್ಞೂನ್ರವ ಆಟ ಮಾಡಿದ್ರೆ ಆಯ್ತಂತ ಹೇಳಿ ನಾನು ಅದಕ್ಕೆ ಯಾರಿಗೆ ಹೇಳಕ್ಕೆ ಬೇಡ ಅಂದೆ ಹೆಂಗಾದ್ರು ಮುತ್ತೈದಿನಿ ಅದಳಲ್ಲ ಮತ್ತೆ ಆಕಿಗೆ ನಮ್ಮ ಲಕ್ಷ್ಮಿ ಆಕಿ ಉಡಿ ತುಂಬ್ಕೊಳತ್ ಹೇಳಿನ ಯಾರು ಬರೋರಿಗೆ ಬ್ಯಾಡ ಅಂದಾಳಂತ ಹೇಳಿ ಹಂಗ ಅನಸ್ತ ನನಗೆ ಅದಕ್ಕೆ ಇರಲಾಕಂತ ಹೇಳಿ ನಾನು ಬ್ಯಾಡ ಅಂದೆ ನೋಡು ಚಲೋ ಮಾಡಿ ತಗೋರ ಕಮಲಕ್ಕ ನೀ ಹೇಳ್ದಂಗ ನಮ್ಮ ಲಕ್ಷ್ಮಿ ಹೊಟ್ಟೆಗೂ ಮುಂದಿನ ವರ್ಷ ಮಹಾಲಕ್ಷ್ಮಿ ಹುಟ್ಟಿ ಬರ್ಲಿ ವರ್ಷ ತುಂಬಿಕೊಡದ ಹೂನವ ತಂಗಿ ಅಟ್ಟಾದ್ರೆ ನನ್ನಟ್ಟು ಖುಷಿ ಪಡೋರು ಯಾರು ಇಲ್ಲ ನೋಡೆ ಏನ ಕಮಲಕ್ಕ ನೀನೆ ನೋಡಕತ್ತ ತಗೋ ಮುಂದಿನ ವರ್ಷ ಮಹಾಲಕ್ಷ್ಮಿ ಬಂದ್ ಕಿಸಂದ್ರೆ ನಿಮ್ಮ ಮನೆ ಪೂಜೆ ಮಾಡ್ತಾಳೆ ಏನ್ ತಲೆ ಕೆಡಿಸ್ಕೋಬೇಡ್ರಿ ಆಯ್ತಲ್ಲ ಬರವ ಬಾ ಪಟ ಊಟ ಕೊಡವ ಮತ್ ನಾವಿನ ಅರ್ಶನ ಕುಕ್ಮ ತಗೊಳಕ್ ಹೋಗ್ಬೇಕು ಮತ್ ಲೇಟ್ ಆಕೈತಿ ಅದಕ್ಕೆ ಅಯ್ಯಯ್ಯ ಹೌದ್ರವ ಹೌದು ನೆನಪ ಹರಿದೆ ನೋಡ ನಾನು ಮೊದ್ಲ ಇವತ್ತೇ ಶುಕ್ರವಾರ ಬಾಳ ಮನೆಗೆ ಹೋಗುದಿರ್ತಾವ ಇರ್ಲಕ್ಕ ಮತ್ತೆ ನಮ್ಗೆ ಯಾವಾಗಾರ ಸಡು ಸಿಕ್ಕಾಗ ಮಾತಾಡಿದ್ರೆ ಆಯ್ತು ಹೋಗುವ ಲಕ್ಷ್ಮಿ ಹೋಗ್ ಅಡಿಗೆ ಮನೆ ಕರ್ಕೊಂಡು ಹೋಗಿ ಒಟ್ಟರು ಕೂತು ಊಟ ಮಾಡ್ರಿ ಅತ್ತಿಯರೇ ನೀವು ಬರ್ರಿ ಇಲ್ಲವ ತಂಗಿ ಈಗ ಬೇಡ ನಾ ಆಮ್ಯಾಗ ಮಾಡ್ತೀನತ್ತ ದೀಪ ಕಾಯ್ಬೇಕ ಮೊದ್ಲ ಈ ಬೆಕ್ಕಿನ ಕಾಟುಗಳು ಬಾಳ ಅದಾವ ಅದಕ್ಕೆ ನೀವು ಹೋಗಿ ಮಾಡ್ರಿ ನಾ ಆಮ್ಯಾಗ ಮಾಡ್ತೀನತ್ತ ಈಗ ದೀಪ ಕಾಯ್ತೀನ ಇಲ್ಲೇ ಕೂತ ಆಯ್ತು ತಗೋರಿ ಅತ್ತಿಯರೇ ನಡೀರಿ ನಿಮಗೂ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಈ ಕತೆ ಹೆಂಗಾಗ್ಯದ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಿಮಗೆ ಏನಾರ ಈ ಕತೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ವಿಡಿಯೋ ಹೆಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಎಲ್ಲಾನು ಕೊಟ್ಟು ಕಾಪಾಡ್ಲಿ ಅಂತ ಹೇಳಿಕೆಸಿಂದ್ರೆ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ರೀ